ಯಾವ ಬೆಕ್ಕದ ಹಲ್ವಾನು ತಿಂದು ನೋಡ್ರಿ ಎಲ್ಲಾನು ಲೈಕ್ ಆಕೈತಿ. ಅದ್ರ ಗಜ್ರಿ ಹಲ್ವಾದ ಟೇಸ್ಟ್ ಅದ್ರದ್ದು ಇದನ್ನೇ ಬೇರೆ, ಎಲ್ಲರಿಗೂ ಗೊತ್ತಿರೋ ಥರದ್ದು. ಇದೇ ಥರ ಖವಾ ಇರಲಾರ್ದೇನೆ ನಾ ಈ ಥರದ್ದು ಡಿಫ್ರೆಂಟಾಗಿ ಇರುವಂಥದ್ದು ಭಾರಿ ಮಸ್ತ್ ಆಗುವಂಥದ್ದು ಸ್ಟೆಪ್ ಬೈ ಸ್ಟೆಪ್ ಈ ಮೆಥಡ್ ಟ್ರೈ ಮಾಡಿರಿ ಅಂತ ಹೇಳಿ ಗಜ್ರಿ ಹಲ್ವಾನ ತೋರಿಸ್ಕೊಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲೇಡೀಸ್ ಜಂಕ್ಷನ್ ಚಾನಲ್. ಸೊ ಇವತ್ತಿನ ವಿಡಿಯೋ ಒಳಗೆ ನಾವು ಗಜ್ರಿ ಹಲ್ವಾ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಅದನ್ನು ಈ ಥರ ನಾನು ಅದನ್ನು ಗ್ರೇಟ್ ಮಾಡಿಕೊಂಡು ಆಯಿತು. ಈಗ ಒಂದು ಪ್ಯಾನ್ ಒಳಗೆ ನಾನು ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳಕತ್ತೀನಿ. ತುಪ್ಪ ಜಾಸ್ತಿ ಹಾಕ್ಕೊಂಡು ಫುಲ್ ಘಮ ಘಮ ಆಗಿ ಮಾಡಿರುವಂಥದ್ದು ಗಜ್ರಿ ಹಲ್ವಾ ತಿನ್ನಕ್ಕೆ ರೆಡಿ ಆಗಿರಿ. ಮತ್ತು ಸೀಸನ್ ತುಂಬ ಕರೆಕ್ಟ್ ಐತಿ. ಸೊ ಅದಕ್ಕೆ ನಾನು ಈ ಥರದ್ದು ಮಾಡಿ ಗಜ್ರಿ ಹಲ್ವಾ ನಿಮಗೆ ತೋರಿಸ್ಕೊಡಕತ್ತೀನಿ. ಈ ಥರ ಒಮ್ಮೆ ಟ್ರೈ ಮಾಡಿರಿ ಅಂತ ಹೇಳ್ಕೊಡ್ತೀನಿ. ಈ ಗಜ್ರಿ ನಾವೆಲ್ಲ ತುರಿದಿಟ್ಕೊಂಡಿದ್ದೀವಲ್ಲ ಅಥವಾ ಹೆರ್ಚಿಟ್ಕೊಂಡಿರುವಂಥದ್ದು ಈ ಥರದ್ದು ಗಜ್ರಿ. ಸೊ ನಾವು ಇದ್ರೊಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ. ಇದು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಆಮೇಲೆ ಯಾವುದೇ ಸ್ವೀಟ್ ರೆಸಿಪಿ ಆಗಲಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಸ್ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನಾವು ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಅದ್ರದ್ದು ಟೇಸ್ಟ್ ಭಾರಿ ಮಸ್ತ್ ಬರ್ತೈತಿ. ಸೊ ನೋಡ್ರಿ, ನಾ ಈಗ ಒಂದು 7-8 ನಿಮಿಷ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡಾಯಿತು. ಈಗ ಹಾಲು ಹಾಕ್ಕೊಳಕತ್ತೀನಿ. ಕಾಯಿಸಿರುವಂಥ ಹಾಲು ಇದ್ರೊಳಗೆ ಹಾಕ್ಕೋಬೇಕು. ಜಾಸ್ತಿನೇ ಹಾಕೋರಿ. ಇದು ಕುದ್ದು ಮಸ್ತ್ ಟೇಸ್ಟ್ ಕೊಡ್ತೈತಿ. ಮತ್ತು ಇದರದ್ದು ಸಾಫ್ಟ್ನೆಸ್, ಇದರದ್ದು ಟೇಸ್ಟ್ ಬ್ಯಾರೆನೇ ಗಜ್ರಿ ಹಲ್ವಾದು. ಸೊ ಇದನ್ನು ಮತ್ತೊಂದು 5 ನಿಮಿಷ ಕುದಿಸ್ಕೋಬೇಕು. ಅದು ಸ್ವಲ್ಪ ಹಾಲು ಏನದಲ್ಲ ಅದ್ರೊಳಗೆ ಎಲ್ಲ ಇಂಕೋಬೇಕು. ಸ್ವಲ್ಪ ಭಾಳ ಮಸ್ತ್ ಆಗ್ತೈತಿ. ಕಲರ್ ನೋಡ್ರಿ ಯಾವ ಥರ ಬಂದೈತಿ. ಸೊ ಏನು ಫುಡ್ ಕಲರ್ ಹಾಕೋದು ನೆಸಿಟಿ ಇಲ್ಲ, ನ್ಯಾಚುರಲಿ ಆಗಿ ಸಿಗುವಂಥ ಅದು ಗಜ್ರಿ ಹಲ್ವಾದ ಈ ಥರ ಕಲರ್ ಬಿಟ್ಟೈತಿ. ಇದಾದ ಕೂಡಲೇ ನಾವು ನೆಕ್ಸ್ಟ್ ನೋಡ್ರಿ ಈ ಥರ ಎಲ್ಲ ಕಟ್ ಮಾಡ್ಕೊಂಡಿರುವಂಥದ್ದು ಇದನ್ನು ರೆಡಿ ಮಾಡಿಟ್ಕೊಂಡಿದ್ದೆ ಮೊದಲೇ ಆಮಂಡ್ಸ್. ಆಮೇಲೆ ನಾ ಈಗ ಸಕ್ಕರೆ ಹಾಕ್ಕೊಳಕತ್ತೀನಿ ಟೇಸ್ಟ್ಗೆ, ಸ್ವೀಟ್ನೆಸ್ಗೆ. ನೀವು ಇದನ್ನು ಹಾಕೋಬೋದು, ಕಂಡೆನ್ಸ್ ಮಿಲ್ಕ್. ಸೊ ಇದಾದ ನಂತರ ಇದನ್ನು ಕೂಡ ಒಂದು 4-5 ನಿಮಿಷ ಕುದಿಸ್ಕೋಣ. ಇಲ್ಲಿ ಈ ಥರದ್ದು ಕಟ್ ಮಾಡ್ಕೊಂಡಿರುವಂಥದ್ದು ಆಮಂಡ್ಸ್ ಅಂದ್ರೆ ಬಾದಾಮ, ನಾನು ಇದ್ರೊಳಗೆ ಹಾಕ್ಕೊಂಡು ಮತ್ತೊಂದು 5 ನಿಮಿಷ ಕುದಿಸ್ಕೊಳ್ಳಕತ್ತೀನಿ. ಸೊ ಇದು ನೋಡ್ತಿರ್ಬೋದು, ಸ್ವಲ್ಪ ವಾರ್ಮ್ ಆಗಕ್ಕೆ ಬಿಟ್ಟೆ. ಬಿಸಿಯರೇ ತಿನ್ನಿರಿ, ಕೋಲ್ಡ್ ಒಳಗೆ ಮಾಡಿ ಇಟ್ಕೊಂಡು ಫ್ರಿಜ್ನಾಗರೆ ಇಟ್ಟು ಹಂಗಾರೆ ಆದ್ರೆ ತಿನ್ನಿರಿ. ಭಾರಿ ಅಂದ್ರೆ ಭಾರಿ ಮಸ್ತ್ ಹತ್ತೈತಿ. ಸೊ ಇದೇ ಥರ ರೆಸಿಪಿಗಾಗಿ ಮತ್ತು ನನ್ನ ಚಾನಲಿಗೆ ವಿಸಿಟ್ ಮಾಡ್ತಾಯಿರಿ ಮತ್ತು ಓಲ್ಡ್ ವೀಡಿಯೋಸ್ನು ಚೆಕ್ ಮಾಡ್ಕೊತ ಇರ್ರಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್, ಬಾಯ್ ಬಾಯ್.